ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಲೈಕ್ ಕೊಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಅಜಿತ್ ತುಂಬಾ ಬೇಜಾರಾಗಿರ್ತಾರೆ. ಅಜಿತ್ಗೆ ತುಂಬಾ ಬೇಜಾರಾಗಿರುತ್ತೆ. ಅಶ್ವಿನಿ ಬೇಲ್ ಮೇಲೆ ಆಚೆ ಹೋಗಿದ್ಲು ಅಂತ ಹೇಳಿ, ಅಲ್ಲ ಅಷ್ಟು ಫೈನಾನ್ಷಿಯಲಿ ಆಗಿ ಯಾರೋ ಅವಳಿಗೆ ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ, ಮಾಡಿ ಬೇಲ್ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಶ್ರವಣ್ ಅವ್ರು ಕೇಳ್ತಾ ಇದ್ದರೆ, ಯಾರೋ ಗೊತ್ತಿಲ್ಲ ಅವಳ ಹಿಂದೆ ದೊಡ್ಡ ತಲೆನೇ ಇದೆ ಅಂತ ಹೇಳಿಬಿಟ್ಟು, ದೊಡ್ಡ ಲೇಡಿನೇ ಇದ್ದಾರೆ, ದೊಡ್ಡ ಲೇಡಿನೇ ಅವಳಿಗೆ ಬೇಲ್ ಕೊಡಿಸಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ದುಡ್ಡಿರಬೇಕು ಅಂತ ಅಂದಾಗ, ಹೌದು ಮಾವ, ಅವಳು ಸುಮ್ಮನೆ ಸಾಮಾನ್ಯದವಳಲ್ಲ, ಅವಳಿಗೆ ದೊಡ್ಡ ಆಸ್ಪತ್ರೆಯಲ್ಲಿ ಇವಳು ಆಸ್ಪತ್ರೆಯಲ್ಲಿದ್ದಾಗ ಆಸ್ಪತ್ರೆಯ ಡಾಕ್ಟರ್ಗೆ ಲಂಚ ಕೊಡ್ತೀನಿ, ಒಂದು ಹಾಸ್ಪಿಟಲ್ ಬರ್ಕೊಡ್ತೀನಿ ಅಂತ ಹೇಳ್ದಂಥವಳು ಅಂಥವಳಿಗೆ ಇಷ್ಟೊಂದೆಲ್ಲ ಬ್ಯಾಕ್ಗ್ರೌಂಡ್ ಇರೋದು ದೊಡ್ಡ ವಿಷಯ ಏನೂ ಅಲ್ಲ ಅಂದಾಗ, ಸಾಹೇಬ್ರೆ ಯಾಕೆ ಬೇಜಾರು ಮಾಡ್ಕೊತಿದ್ದೀರಾ ಬಿಡಿ ಅಂದಾಗ, 2 ದಿವಸ ಅವಳು ಅಲ್ಲೇ ಇರಬೇಕಾಗಿತ್ತು, ಇದ್ದಿದ್ರೆ ಬಾಯಿ ಬಿಡಿಸ್ತಿದ್ದೆ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇದ್ರೆ, ದೊಡ್ಡ ಸಾಹೇಬ್ರೆ ಬೇಜಾರು ಮಾಡ್ಕೊಬಿಡಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ನೋಡಿ ಸಾಹೇಬ್ರೆ ಅಂತ ಹೇಳಿ ಭದ್ರಾ ರಾಣ ಮುಂದೆ ಮೆರೆಯಂಗೆ ನಾವು ಮಾಡಬೇಕಾಗುತ್ತೆ. ಆ ಥರ ಎಲ್ಲ ಮಾಡಿ ಅವ್ರ ಮುಂದೆ ನಾವು ಚೆನ್ನಾಗಿ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಹೌದು ಸಾಹೇಬ್ರೆ, ಇವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅಶ್ವಿನಿನ ನೀವು ಬೇಲ್ ಮುಗಿದ ಮೇಲೆ ಅರೆಸ್ಟ್ ಮಾಡಿ ಅವಳನ್ನು ತರಾಟೆಗೆ ತಗೋಬೋದು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆದರೂ ಇಲ್ಲಿಂದ ಬೇಲ್ ತಗೊಂಡು ಹೋಗ್ಬಿಟ್ಲಲ್ಲ ಅಂತ ಹೇಳಿ ಕ್ರಿಮಿನಲ್ ಕೆಲಸಗಳು ಜಾಸ್ತಿ ಆಗೋಗ್ತಿವೆ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾರೆ. ಇನ್ನು ಅಜಿತ್ಗೆ ಒಂದು ದೊಡ್ಡ ಡೌಟ್ ಕಾಡ್ತಾ ಇರುತ್ತೆ. ಭೂಮಿನೇ ಮನಸ್ಸು ಈ ಕಡೆ ಭೂಮಿ ತಂದೆ ತಾಯಿ ಯಾರು, ಭೂಮಿ ಕೇಳೋ ಪ್ರಶ್ನೆಗಳು ನೋಡಿದ್ರೆ ಅವಳು ಹುಟ್ಟಿರೋದು ಎಲ್ಲಿ ಅಂತಲೇ ಗೊತ್ತಿಲ್ಲ, ಇನ್ನು ಅವ್ರ ತಂದೆ ತಾಯಿ ಯಾರು ಅಂತ ಅವಳಿಗೆ ಡೌಟ್ ಇದೆ. ಸೊ ಆ ವಿಚಾರಗಳನ್ನೆಲ್ಲನೂ ಅಜಿತ್ಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಇನ್ನು ಈ ಭೂಮಿ ಮನಸ್ವಿನಿನ ಅವ್ರ ತಂದೆ ತಾಯಿನ ಕಳ್ಕೊಂಡಿರ್ತಾಳಲ್ಲ, ಅವರು ಯಾವ ರೀತಿ ಹುಡುಕ್ತಾರೆ, ಯಾವ ಥರ ಟಿಪ್ಸ್ ಕೊಡ್ಬೋದು ಅಂತ ಹೇಳಿಬಿಟ್ಟು ಎಲ್ಲ ಕೇಳ್ತಿರ್ತಾಳೆ. ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೆಕಾರ್ಡ್ಸ್ ಎಲ್ಲನೂ ಹುಡ್ಕ್ಸೋಣ ಅಂತ ಹೇಳಿ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅಂದಾಗ ಕೇಸ್ ಅಂದಾಗ ಇಲ್ಲ ಆಗಲ್ಲ ಅಂದಾಗ, ಇದೆಲ್ಲ ನಮ್ಮ ಅಜಿತ್ ಪೊಲೀಸ್ ತಲೆಗೆ ವಿಚಿತ್ರವಾಗಿ ಅಂದರೆ ಅನುಮಾನಾಸ್ಪದವಾಗಿ ಅವಳ ಕಡೆಗೇ ಕಾಡ್ತಾ ಇರುತ್ತೆ. ಭೂಮಿ ತಂದೆ ತಾಯಿ ಯಾರು, ಭಾಗ್ಯಮ್ಮ ಮತ್ತು ವೀರಣ್ಣನ ಅಲ್ಲ ಅಂತ ಅನಿಸುತ್ತೆ ಅಂದಾಗ, ಭೂಮಿ ತನ್ನಲ್ಲಿರೋ ಡೌಟ್ಸ್ನ ನನ್ನ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಅನಿಸುತ್ತೆ. ಹಂಗಿದ್ರೆ ಅವ್ರ ತಂದೆ ತಾಯಿ ಯಾರಿರ್ಬೋದು, ಈ ಥರ ಪ್ರಶ್ನೆ ಎಲ್ಲ ಯಾಕೆ ಕೇಳಿದ್ಲು ನನ್ನ ಹತ್ರ, ಹಂಗಾದರೆ ಅವ್ರ ತಂದೆ ತಾಯಿ ಯಾರೋ ಪತ್ತೆ ಹಚ್ಚಬೇಕು. ಭೂಮಿ ನಿಜವಾಗ್ಲೂ ಅವ್ರ ತಂದೆ ತಾಯಿನ ಹುಡುಕ್ತಿದ್ದಾಳ, ಏನು ಮಾಡೋದು, ಇದನ್ನು ತಿಳ್ಕೊಬೇಕಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ನಾಳೆನೇ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಬರ್ತೀನಿ, ಭೂಮಿ ಅಂತೂ ಬಾಯಿ ಬಿಡಲ್ಲ, ಅವರೇ ಇದಕ್ಕೆ ಸರಿ ಅಂತ ಹೇಳಿಬಿಟ್ಟು ಈ ಕಡೆ ಭಾಗ್ಯಮ್ಮನ ಬಳಿ ಹೋಗ್ಬೇಕು ಅಂತೇಳಿ ಅಜಿತ್ ರೆಡಿಯಾಗಿರ್ತಾನೆ. ಭಾಗ್ಯಮ್ಮ ಹತ್ರ ಹೋದರೆ ಖಂಡಿತವಾಗಿಯೂ ಭಾಗ್ಯಮ್ಮ ಅವರು ನಿಜ ಏನು ಅಂತ ಹೇಳಿಬಿಟ್ಟು ಅಜಿತ್ ಅವರು ಕೇಳ್ತಾ ಇರ್ತಾರೆ. ಈಗಾಗಲೇ ಭೂಮಿಗೆ ಹೇಳಿದ್ದಾರೆ ಸಾಹೇಬರು ಭೂಮಿ ಸಹಾಯ ತಗೊಂಡಿಲ್ಲ ಅಂತ ಹೇಳಿ ಹುಡ್ಕೋಕ್ಕೆ. ಇನ್ನು ಅಜಿತ್ ಅವರು ಹೋದರೆ ಖಂಡಿತವಾಗ್ಲೂ ಅವರು ಏನೂ ಹೇಳೋದಿಲ್ಲ. ಅಷ್ಟರಲ್ಲಿ ಅಜಿತ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಈ ಕಡೆ ಜೈಲ್ ಸಿಬ್ಬಂದಿಗಳು ಫೋನ್ ಮಾಡಿ, ಭಾಗ್ಯಮ್ಮ ಅವರಿಗೆ ತುಂಬಾ ಹುಷಾರಿಲ್ಲ, ತುಂಬ ಸೀರಿಯಸ್, ನೀವು ಈಗ ಭೂಮಿನ ಕರ್ಕೊಂಡು ಬರಬೇಕು ಅಂತ ಹೇಳಿ ಅಂದಾಗ, ಅವರು ಮಗಳನ್ನು ಕನ್ವರ್ಸ್ತಾ ಇರ್ತಾರೆ. ಅಂದಾಗ ಸಾಹೇಬ್ರೆ ಏನಾಯಿತು ಅಂದಾಗ, ಭೂಮಿ ಈಗ ನೀನು ಜೈಲಿಗೆ ನಡಿಬೇಕು ಅಲ್ಲಿಗೆ ನಿಮ್ಮಮ್ಮನ ನೋಡೋಕ್ಕೆ, ಅಮ್ಮನಿಗೆ ಅಂದಾಗ ಏನಾಯಿತು, ಅವ್ರಿಗೆ ಹುಷಾರಿಲ್ವಂತೆ ಅಂದ್ಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಏನಾಯಿತು ಅಂತ ಹೇಳಿ ಈ ಕಡೆ ಭೂಮಿಯವರು ಕೇಳ್ತಾ ಇದ್ದರೆ ತುಂಬ ಎಮೋಷ್ನಲ್ ಆಗೋಗ್ತಾಳೆ. ನೋಡು, ತುಂಬ ಭಯ ಪಡಬೇಡ, ಭಾಗ್ಯಮ್ಮ ಅವ್ರಿಗೆ ತುಂಬ ಹುಷಾರಿಲ್ವಂತೆ, ನಿನ್ನ ಹೆಸರು ಕನ್ವರ್ಸ್ತಾ ಇದ್ದಾರಂತೆ, ಈಗ ನಾವು ಹೋಗಿ ನೋಡ್ಕೊಂಡು ಬರೋಣ ಅಂದಾಗ, ಅಯ್ಯೋ ಸಾಹೇಬ್ರೆ, ಈಗ ಜೈಲಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರಾ ಇಲ್ವಾ, ಚೆನ್ನಾಗಿ ನೋಡ್ಕೊತಾರ ಅಮ್ಮನ್ನ, ಏನಾಗಿರಬೇಕು ಅಮ್ಮಂಗೆ, ಇದಕ್ಕಿದ್ದಂಗೆ ಏನಿದ್ದು ಈ ಥರ ಆಗೋಯ್ತಲ್ಲ ಅಂದಾಗ, ನೋಡು ಗಾಬರಿ ಪಡಬೇಡ, ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಮತ್ತು ಭೂಮಿ ಈ ಕಡೆ ಜೈಲ್ ಕಡೆ ಓಡ್ತಾ ಇರ್ತಾರೆ. ಶ್ರವಣ್ ಅಜ್ಜಿ ಸಂಗೀತ ಎಲ್ಲ ಪಾಪ ಹುಡ್ಕೊಂಡು ಅಲ್ಲೇ ಕೂತ್ಕೊಂಡಿರ್ತಾರೆ. ಅಮ್ಮ ಒಬ್ಬರು ಅವರಿಗೆ ಹುಷಾರಿಲ್ವಂತೆ, ಎಷ್ಟು ಗಾಬರಿ ಆಗಿರ್ತಾಳೋ ಏನೋ. ಹೌದು, ನಮಗೂ ಅದೇ ಬೇಜಾರಾಗ್ತಿದೆ ಅಜಿತ್,
ಇನ್ನೂ ಅವಳಿಗೆ ಎಷ್ಟು ಬೇಜಾರಾಗ್ತಿದೆಯೇನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಪಾಪ ಬರ್ತಾ ಇದ್ದಾರೆ ಅಂದರೆ ಏನು ಮಾಡೋದು, ಆ ಥರ ಸೀರಿಯಸ್ ಇಂಜುರಿ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಕೊಂಡು ಒಂದು ಸತಿ ಭೂಮಿ ಮಾತಲ್ಲಿ ಕೇಳ್ತಿದ್ರೆ ನೆಮ್ಮದಿ ಅಂತ ಹೇಳಿ ಅಜ್ಜಿ ಹೇಳಿದಷ್ಟರಲ್ಲಿ ಮತ್ತೆ ಭೂಮಿ ಬರ್ತಾರೆ. ಭೂಮಿ ಹೆಂಗಿದ್ದಾರಮ್ಮ ನಿಮ್ಮಮ್ಮ ಅಂದಾಗ, ಅಯ್ಯೋ ಅತ್ತೆ, ಅಮ್ಮನಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವರು ಸಂಗೀತಗೆ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಸಂಗೀತಗಂತೂ ಬೇಜಾರಾಗ್ತಾ ಇರುತ್ತೆ. ಇದೇನಿದು ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ ಸಂಗೀತನೂ ಕೂಡ ಬೇಜಾರು ಮಾಡ್ಕೊತಾ ಇರ್ತಾರೆ. ಅಂತ ಹೇಳ್ಬಿಟ್ಟು ಅದಕ್ಕೆ ಜೈಲ್ ಸಿಬ್ಬಂದಿಗಳು ನನ್ನನ್ನು ಬರ ಹೇಳಿದ್ರು ಅಂತ ಅಂದಾಗ ಹೌದಾ ಪಾಪ ಅಮ್ಮ ಮಗಳು ಜೊತೆಗೆ ಇದ್ದಿದ್ರೆ ಈ ರೀತಿ ಪರಿಸ್ಥಿತಿ ಆಗ್ತಿರ್ಲಿಲ್ವೇನೋ ಅಂದಾಗ, ಹೌದು ಅತ್ತೆ, ಪಾಪ ಅಮ್ಮನಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ವಲ್ಲ ಅಂತ ಹೇಳಿ ಅದಕ್ಕೆ ಅಮ್ಮ ಎಲ್ಲಿ ಕೊನೆವರೆಗೂ ಕೂಡ ಜೈಲಲ್ಲೇ ಇರಬೇಕು ಏನೋ ಅಂತ ಹೇಳಿ ಮನಸ್ಸಿಗೆ ಬೇಜಾರಾಗ್ತಿದೆ ಅಂದಾಗ, ಇನ್ನು ಶ್ರವಣ್ ಇದ್ದವರು ಆ ಥರ ಎಲ್ಲ ಯೋಚನೆ ಮಾಡಬೇಡ ಭೂಮಿ ಅಂದಾಗ, ಇನ್ನು ಅಜಿತ್ ಇದ್ದವರು, ಭೂಮಿ ನೀನು ಈ ರೀತಿ ಯೋಚನೆ ಮಾಡಬೇಡ, ನಾನು ನಿಮ್ಮಮ್ಮನ ಆಚೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ನಿನಗೆ ಮಾತು ಕೊಟ್ಟಂಗೆ ನಾನು ಅವರನ್ನು ಆಚೆ ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ. ಶ್ರವಣ್ ಇದ್ದವರು, ನಿಮ್ಮ ಅಮ್ಮನ ವಿರುದ್ಧವಾಗಿ ನಾನು ಕೇಸ್ ತೊಗೊಂಡಿದ್ದೀನಿ ಅಂತ ಹೇಳಿ ಭಯಪಡಬೇಡ ಭೂಮಿ, ನಿಮ್ಮಮ್ಮನ ಪರ ಸತ್ಯ ಇದ್ದರೆ ಖಂಡಿತವಾಗ್ಲೂ ಕೂಡ ನಿಮ್ಮಮ್ಮ ಗೆದ್ದೇ ಗೆಲ್ತಾರೆ. ನಾನು ಯಾವತ್ತೂ ನ್ಯಾಯದ ಪರನೇ, ನ್ಯಾಯ ಯಾವ ಕಡೆ ಇರುತ್ತೋ ಆ ಕಡೆನೇ ಗೆದ್ದೇ ಗೆಲ್ತಾರೆ. ನೀನೇನು ನೋವು ಪಡ್ಕೋಬೇಡ, ಭಾಗ್ಯಮ್ಮ ಆದಷ್ಟು ಬೇಗ ರಿಲೀಸ್ ಆಗಿ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಧೈರ್ಯ ಹೇಳ್ತಾ ಇರ್ತಾರೆ. ಶ್ರವಣ್ ಅವರು, ಆಯಿತು ದೊಡ್ಡ ಸಾಹೇಬ್ರೆ, ಆದರೆ ಅಮ್ಮನಿಗೆ ಹುಷಾರಿಲ್ವಲ್ಲ, ಅದೇ ದೊಡ್ಡ ನೋವು ಆಗಿರೋದು, ಅಮ್ಮನ ಜೊತೆ ಇದ್ದಿದ್ರೆ ಈ ಥರ ಆಗೋಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ನೊಂದ್ಕೋಬೇಡ ಭೂಮಿ, ಆದಷ್ಟು ಬೇಗ ನಿಮ್ಮಮ್ಮ ರಿಲೀಸ್ ಆಗ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಅಜಿತ್ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಭೂಮಿನ ಕರ್ಕೊಂಡು ಹೋಗ್ತಾರೆ. ರೂಮ್ಗೆ ಹೋದ್ಮೇಲೆ ಅಜಿತ್ ನೋಡ್ತಾ ಇರ್ತಾರೆ ಭೂಮಿ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಭೂಮಿ ದೇವ್ರ ಹತ್ರ ನಿಂತ್ಕೊಂಡು, ಅಪ್ಪ ಭಗವಂತ ಅಮ್ಮನಿಗೆ ಏನೂ ಆಗದೆ ಇರಲಿ ಅಂತ ಹೇಳಿ ಆದಷ್ಟು ಬೇಗ ಹುಷಾರಾಗಲಿ, ಬೇಗ ರಿಲೀಸ್ ಆಗಲಿ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಕೇಳಿಕೊಂಡು ಮಲಗೋಕ್ಕೆ ಅಂತ ಬರ್ತಾ ಇರ್ತಾಳೆ. ಇಷ್ಟರಲ್ಲಿ ಅವ್ರ ತಾಯಿ ಬಗ್ಗೆ ಕೇಳ್ಕೊತಿದ್ದಾಳೆ. ಆದರೆ ಅವಳ ಹೆತ್ತ ತಾಯಿ ಭಾಗ್ಯಮ್ಮ ಅಲ್ಲ, ಅವರು ಬೇರೆಯೇ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿರ್ತಾಳೆ. ಅದು ಅಜಿತ್ಗೆ ಗೊತ್ತಾಗಿರುತ್ತೆ. ಆದ್ರೂ ಇವಳು ಯಾಕೆ ಈ ಥರ ಎಲ್ಲ ಬೇಡ್ಕೊತಿದ್ದಾಳೆ ಅಂತ ಹೇಳ್ಬಿಟ್ಟು ಅಜಿತ್ಗೆ ಯೋಚನೆ, ಖಂಡಿತವಾಗ್ಲೂ ಇಲ್ಲ ಭೂಮಿ, ಈ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಭಾಗ್ಯಮ್ಮನ ಮಗಳೇ ಆಗಿರ್ತಾಳೆ ಅಂದ್ಬಿಟ್ಟು ಅಜಿತ್ ಅಂದ್ಕೊಂಡು, ಇನ್ನು ಅಜಿತ್ ಮಲಗಾದ್ಮೇಲೆ ಸಾಹೇಬರು ಆದಷ್ಟು ಬೇಗ ನಮ್ಮಮ್ಮನ ಬಿಡುಗಡೆ ಮಾಡಿಸ್ಲಿ, ನಮ್ಮಮ್ಮ ಬಿಡುಗಡೆ ಆದರೆ ಆಮೇಲೆ ನನ್ನ ಹೆತ್ತ ತಂದೆ ತಾಯಿ ಯಾರು ಅಂತ ಹೇಳಿ ಸಹ ನಾನು ಹುಡುಕ್ಬೋದು, ಆಮೇಲೆ ಈ ಸತ್ಯ ಸಾಹೇಬ್ರಿಗೂ ಕೂಡ ಹೇಳ್ಬೋದು. ಹೀಗೇನಾದರೂ ನಾನು ಸತ್ಯ ಹೇಳೋಕ್ಕೆ ಅಂತ ಹೋದರೆ ಸಾಹೇಬರು ಖಂಡಿತವಾಗ್ಲೂ ಅಮ್ಮನ ಜೈಲಿನ ಆಚೆ ಕರ್ಕೊಂಬರಲ್ಲ, ಬೇಡ, ಆದಷ್ಟು ಬೇಗ ನಾನು ಏನೂ ಹೇಳಲ್ಲ, ಆಮೇಲೆ ಎಲ್ಲನೂ ಹೇಳ್ತೀನಿ ಅಂತ ಹೇಳಿ ಅವರಿಗೆ ಸತ್ಯ ಗೊತ್ತಾಗ್ಬಿಡ್ಲಿ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಸಂಗೀತ ರಾಮ್ ಇಬ್ಬರೂ ಸಹ ಮಾರ್ಕೆಟ್ಗೆ ಹೋಗಿರ್ತಾರೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ. ಮಾಡಿಕೊಂಡು ಬರಬೇಕಾದ್ರೆ ಈ ಕಡೆ ರೋಡಲ್ಲಿ ಹೋಗ್ಬಿಡುತ್ತೆ ಕರ್ಚೀಫ್, ಅದನ್ನು ಕೀನ ತೊಗೊಂಬರೋದಕ್ಕೆ ಅಂತ ಹೇಳಿ ರಾಮ್ ಅವರು ಹೋದಾಗ ತರ್ತೀನಿ ಇರು ಅಂತ ಅಂದ್ಬಿಟ್ಟು ರಾಮ್ ರೋಡಲ್ಲಿ ಕೀನ ತೊಗೊಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಫಾಸ್ಟಾಗಿ ಒಂದು ಲಾರಿ ಬಂದು ಗುದ್ಬಿಡುತ್ತೆ. ಇನ್ನು ರಾಮ್ ಪ್ರಾಣ ಅಲ್ಲೇ ಹೋಗ್ಬಿಡುತ್ತೆ. ಅದನ್ನು ನೋಡಿದಂಥ ಸಂಗೀತಂಗೆ ರೀ ಅಂತ ಹೇಳಿಬಿಟ್ಟು ಆದಷ್ಟು ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಅದು ನಿಜನ ಕನಸ ಅನ್ನೋ ರೀತಿ ಫುಲ್ಲು ಭಯ ಪಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ನೋಡಿ ಕಿರ್ಚ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ನೋಡಿದಂಥ ಸಂಗೀತಕ್ಕೆ ತುಂಬಾ ಗಾಬರಿ ಆಗೋಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಸಹ ನಮ್ಮ ಸಂಗೀತ ಅವರು ಕನಸಲ್ಲಿ ಬೆಳಗಿನ ಜಾವನೇ ಕನಸಲ್ಲಿ ಇದು ಬಿದ್ದಿರುತ್ತೆ. ಇದು ಬಿದ್ದಿದ ತಕ್ಷಣವೇ ರೀ ಅಂತ ಹೇಳಿ ಎದ್ದೇಳಿ ಪಕ್ಕ ಎಲ್ಲ ಇದು ನಿಜನೇ ಆಗುತ್ತೆ, ನಮ್ಮ ಯಜಮಾನ್ರಿಗೆ ಏನಾಯಿತು ಅಂತ ಹೇಳಿಬಿಟ್ಟು ಗಾಬರಿಲಿ ಅಲ್ಲಿಂದ ಎದ್ದು ಸಂಗೀತ ಓಡಿ ಬರೋ ಅಷ್ಟರಲ್ಲಿ ರಾಮ್ ಈ ಕಡೆ, ಅಯ್ಯೋ ಸಂಗೀತ ಏನಾಯಿತು ಅಂತ ಹೇಳಿ, ಈ ಥರ ಓಡಿ ಬರ್ತಿದ್ಯಲ್ಲ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಾನು ನೀರು ಕುಡಿಯೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿದ್ದೆ ಅಂತ ಅಂದಾಗ, ನಿಮಗೆ ಏನೂ ಆಗಿಲ್ಲ ಅಲ್ವಾ, ಆಗಿಲ್ಲ ತಾನೇ ಅಂದ್ಬಿಟ್ಟು ಸಂಗೀತ ಅವ್ರು ಹೇಳ್ತಾ ಇರ್ತಾರೆ.
ಅಮ್ಮ ಶ್ರವಣ್ ಎಲ್ಲರೂ ಕೂಡ ಎದ್ದು ಬರ್ತಾರೆ. ಬಂದಿದ್ದ ತಕ್ಷಣ ಏನಾಯಿತು ಸಂಗೀತ, ಯಾಕೆ ಹಿಂಗೆ ಆಡ್ತಿದ್ದೆ ನೀನು ಅಂತ ಹೇಳಿ ಕೇಳಿದಾಗ ನನಗೆ ಈ ರೀತಿ ಕೆಟ್ಟ ಕನಸು ಬಿತ್ತು, ಯಾಕೋ ಗೊತ್ತಿಲ್ಲ ಅಂತಂದಾಗ ಅಮ್ಮ ಯಾರೋ ರಾಮ್ಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ರಮ್ಮ, ಆಕ್ಸಿಡೆಂಟ್ ಆಗಿರೋ ಥರ ಕನಸು ಬಿದ್ದಿತ್ತು, ಜೀವದ ಪ್ರಾಣ ಹೋಗೋ ಥರ ಕನಸು ಬಿದ್ದಿತ್ತು, ಈ ರೀತಿ ಕನಸು ಬಿದ್ದಿತ್ತು ಅಂತ ಹೇಳಿ ಈ ಥರ ಕನಸು ಬಿದ್ದರೂ ಕೆಟ್ಟದ್ದು ತಾನೇ ಅಂದ್ಬಿಟ್ಟು ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ಅಯ್ಯೋ ಅಕ್ಕ, ಅದು ಕನಸು ತಾನೇ ಬಿದ್ದಿರೋದು ಬಿಡು, ಕನಸಿಗೆಲ್ಲ ಇಷ್ಟೊಂದೆಲ್ಲ ಹೆದರ್ಕೋತಾರ ಅಂದ್ಬಿಟ್ಟು ಅಜಿತ್ ಕೇಳ್ತಾರೆ. ಇಲ್ಲ ಕಣೋ ಅಜಿತ, ಈ ಥರ ಕನಸು ಬೀಳಬಾರ್ದು, ಒಂದು ಸತಿ ಗುರುಗಳಿಗೆ ಫೋನ್ ಮಾಡ್ರೋ ಅಂತ ಹೇಳಿಬಿಟ್ಟು ಸಂಗೀತ ಅವ್ರು ಹೇಳ್ತಿರ್ತಾರೆ. ಶ್ರವಣ್ ಫೋನ್ ಮಾಡಿ ಗುರುಗಳಿಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಗುರುಗಳೇ ನಮಸ್ಕಾರ, ಡಿಸ್ಟರ್ಬ್ ಮಾಡಿದ್ನ ಅಂತಾಗ ಇಲ್ಲ ಹೇಳಪ್ಪ ಅಂದಾಗ ಅಕ್ಕನಿಗೆ ಈ ಥರ ಕನಸು ಬಿದ್ದಿತ್ತಂತೆ, ಹಾಗಾಗಿ ನಿಮಗೆ ಒಂದು ಫೋನ್ ಮಾಡು ಅಂತಂದಾಗ ಹೌದಾ ಏನು ಕನಸು ಅಂದಾಗ ಈ ಥರ ನಮ್ಮ ಬಾವಂಗೆ ಯಾರೋ ಬಂದು ಆಕ್ಸಿಡೆಂಟ್ ಮಾಡೋ ಥರ ಕನಸು ಬಿದ್ದಿತ್ತಂತೆ ಗುರುಗಳೇ, ಅಕ್ಕ ತುಂಬಾ ಗಾಬರಿ ಆಗಿದ್ದಾಳೆ, ತುಂಬ ಆತಂಕಕ್ಕೆ ಒಳಗಾಗಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಭಯಪಟ್ಟಿದ್ದಾಳೆ ಅಂದಾಗ ಹೌದಾ ಗುರುಗಳೇ, ನಮ್ಮ ಯಜಮಾನರಿಗೆ ಏನೂ ಆಗಲ್ಲ ತಾನೇ, ಈ ಥರ ಕನಸು ಬಿದ್ದಾಗ ಹಿಂದೆ ಒಂದು ಸತಿ ನಮ್ಮ ಯಜಮಾನರಿಗೆ ಹುಷಾರು ತಪ್ಪಿತ್ತು, ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಗುರುಗಳು ತಮ್ಮ ಧ್ಯಾನ ಶಕ್ತಿಯಿಂದ ಸಂಗೀತಂಗೆ ಬಿದ್ದಿತ್ತಲ್ಲ ಕನಸದನ್ನು ನೆನ್ಪು ಮಾಡ್ಕೊತಾ ಇರ್ತಾರೆ. ನಿಜವಾಗ್ಲೂ ಸಂಗೀತ ಹೇಳಿದ್ದು ನಿಜ ಆಗುತ್ತೆ, ಹಂಗಂದ್ರೆ ರಾಮ್ಗೆ ಏನಾದರೂ ತೊಂದರೆ ಆಗುತ್ತೆ, ಹಾಗಾಗಿ ಇದು ಮುನ್ಸೂಚನೆ ಅಂತ ಹೇಳಿಬಿಟ್ಟು ಕೊಟ್ಟಿದೆ ನೋಡಮ್ಮ, ಒಂದಿನ ಮುಂದೆ ಆಗದೇ ರಾತ್ರಿ ನಿನಗೆ ಕನಸಲ್ಲಿ ಬಿದ್ದಿದೆ ಅಂತಂದರೆ ನಿನ್ನ ಗಂಡ ಪ್ರಾಣಕ್ಕೆ ಅಪಾಯ ಇದೆ, ಅದಕ್ಕೆ ನೀವು ಏನಾದರೂ ಮಾಡಿಸ್ಲೇಬೇಕು ಈಗ ಅಂತ ಹೇಳಿಬಿಟ್ಟು ಗುರುಗಳು ಹೇಳ್ತಾ ಇದ್ದಾರೆ. ನೀನು ನಿಜ ಹೇಳ್ತಿದ್ದೆ, ಅರ್ಥ ಆಗ್ತಿಲ್ಲ ಅಂದರೆ ನಮ್ಮ ಯಜಮಾನರು ಆಯುಷ್ಯ ಇಲ್ವಾ ಅಂತಂದಾಗ ಹಂಗಲ್ಲಮ್ಮ, ಅರ್ಥ ಮಾಡ್ಕೊ, ನಿಮ್ಮ ಕುಂಕುಮ ಭಾಗ್ಯ, ನಿನ್ನ ತಾಳಿ ಭಾಗ್ಯ, ಒಂದು ಗಂಡನಿಗೆ ಹೆಂಡತಿಯಾಗಿ ತಾಳಿ ಕಾಯೋದು, ತಾಳಿಗೆ ಪೂಜೆ ಮಾಡಿದಷ್ಟು ಗಂಡನ ಎಷ್ಟು ಜಾಸ್ತಿ ಆಗುತ್ತೋ ಆಯಸ್ಸು ಅಷ್ಟು ಜಾಸ್ತಿ ಆಗುತ್ತೆ ಅಂತಾರೆ. ನೀನೀಗ ನಿನ್ನ ಗಂಡನ ಉಳಿಸ್ಕೋಬೇಕು ಅಂತಂದರೆ ನೀನು ಒಂದು ಮರುಮಾಂಗಲ್ಯ ಧಾರಣೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಗುರುಗಳು ಹೇಳ್ತಾ ಇರ್ತಾರೆ. ಹೌದಾ ಗುರುಗಳೇ ಅಂತ ಯಾವಾಗ ಮಾಡಬೇಕು ಏನು ಅಂತಂದಾಗ ನಾನು ನಿಮಗೆ ಯಾವತ್ತಾಗುತ್ತೋ ಆವತ್ತು ನಿಮಗೆ ನಾಳೆನೇ ಮಾಡಿಸಿದ್ರೆ ತುಂಬ ಉತ್ತಮ, ಕಾದಷ್ಟು ತುಂಬ ಕಷ್ಟಗಳು ಜಾಸ್ತಿ ಅಂದ್ಬಿಟ್ಟು ಗುರುಗಳು ಹೇಳ್ತಾ ಇರ್ತಾರೆ. ಸರಿ ಆಯಿತು ಗುರುಗಳೇ, ಅದು ಏನೇನಿದೆ ರೆಡಿ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.